ಹಾಗಾದ್ರೆ ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಕರ್ನಾಟಕ ಪೀಪಲ್ಗಳಿಗೆ ಇಂತಿಷ್ಟೇ ಸೀಟ್ಗಳು ಅಂತ ಹೇಳೋದಿಕ್ಕಾಗಲ್ಲ. ಎಷ್ಟು ಸರೆಂಡರ್ ಮಾಡ್ತಾರೆ ಯಾವೆಲ್ಲ ಕಾಲೇಜುಗಳು ಎಲ್ಲಾ ಕಾಲೇಜು ಸರೆಂಡರ್ ಮಾಡೋದಿಲ್ಲ. ಕೆಲವು ಕಾಲೇಜುಗಳವರು ಅವರಲ್ಲಿರುವಂತಹ ಎಕ್ಸೆಸ್ ಸೀಟ್ಸ್ ಅಪಾರ್ಟ್ ಫ್ರಮ್ ಗವರ್ಮೆಂಟ್ ಕೋಟಾ ಆ ಸೀಟ್ ಸರೆಂಡರ್ ಮಾಡಿದ್ದಲ್ಲಿ ಅವುಗಳಲ್ಲಿ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅವಕಾಶ ಇರುತ್ತೆ. ಓಕೆ. ಈ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಯಾವ ರೀತಿಯಾದಂತಹ ಒಂದು ಮೀಸಲಾತಿ ಸೌಲಭ್ಯಗಳಿರುತ್ತೆ ಅವರುಗಳಿಗೆ? ಇನ್ನು OBC ಅಭ್ಯರ್ಥಿಗಳು ಅಂತ ಬಂದಾಗ ಅವರಿಗೆ ಆದಾಯ ಮಿತಿ ಎಷ್ಟಿರಬೇಕಾಗತ್ತೆ? ಮೀಸಲಾತಿ ಇದು ನಾನು ಹೇಳಿದ್ನಲ್ಲ, ಕಂಪ್ಲೀಟ್ PGCET ಕೌನ್ಸಿಲಿಂಗ್ ಆಗುವುದು ಈ ಎಲ್ಲ ಸೀಟ್ಗಳು ಮೀಸಲಾತಿ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಜನರಲ್ ಮೆರಿಟು ಇರುತ್ತೆ, OBC ಇರುತ್ತೆ, ಕ್ಯಾಟಗರಿ 1 ಇರುತ್ತೆ, ಕ್ಯಾಟಗರಿ 1A ಇರುತ್ತೆ, 2B ಇರುತ್ತೆ. ಈ ಎಲ್ಲ ಕರ್ನಾಟಕದ ರಿಸರ್ವೇಷನ್ ಸಿಸ್ಟಮ್ ರೋಸ್ಟರಲ್ಲಿ ಯಾವ ಪದ್ಧತಿ ಇದೆಯೋ CET-ನಲ್ಲೂ ಅದೇ ರೀತಿ ಆಗೋದು, PGCET-ನಲ್ಲೂ ಅದೇ ರೀತಿ ಆಗೋದು. ಮತ್ತು ಎಲ್ಲ ಕಡೆ ರೋಸ್ಟರ್ ಸಿಸ್ಟಮ್ ಇಷ್ಟು % ಅಂತಿದೆ, ಆ ಪರ್ಸೆಂಟೇಜ್ ಪ್ರಕಾರವಾಗಿ ಕೊಡ್ತಾರೆ. ಒಂದೊಂದು ಕಾಲೇಜಲ್ಲಿ ಒಂದೊಂದು ರೀತಿ ಕೋಟಾ ಇರುತ್ತೆ. ಕೆಲವು ಸಾಮಾನ್ಯವಾಗಿ ಮೊದಲೆಲ್ಲ ಇದ್ದಿದ್ದು ಒಂದು ಕಾಲೇಜಿಗೆ 60 ಸೀಟ್ಗಳು ಮಾತ್ರ ಇರ್ತಿತ್ತು. ಆ ನಂತರ 120 ಆಯಿತು. ಈಗ 60 ಸೀಟ್ ಇದ್ದರೆ 60ರಲ್ಲಿ 30 ಸೀಟು. ಆ 30 ಸೀಟಲ್ಲಿ 18% SC/ST, 3% OBC, 5% ಇವರು, 1% ಫಿಸಿಕಲಿ ಚಾಲೆಂಜ್ಡು, ಈ ರೀತಿ ಇರುತ್ತೆ. ಓಕೆ, ಆ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆ, ಜನರಲ್ ಮೆರಿಟು ಇರುತ್ತೆ. ಆಮೇಲೆ ಈ ಎಲ್ಲಾ ರಿಸರ್ವೇಷನ್ ಏನಾದರೂ ಫಿಲಪ್ ಆಗದೆ ಹೋದ ಪಕ್ಷದಲ್ಲಿ ಈಗ SC/ST 18%, 18%ಗೆ ಯಾರು ಬರದೇ ಇದ್ರೆ ಕೇವಲ ಒಬ್ಬರೋ ಇಬ್ಬರೋ ಬರ್ತಾರೆ, ಉಳಿದವ್ರು ಬರೋದೇ ಇಲ್ಲ. ಆಗ ಆ ಸೀಟ್ ಏನಾಗುತ್ತೆ, ಅದು ಜನರಲ್ ಮೆರಿಟ್ ಕನ್ವರ್ಟ್ ಆಗುತ್ತೆ. ಓಕೆ, ಸರಿ ಸರ್. ಇನ್ನು ಮುಂದಿನ ಪ್ರಶ್ನೆ ಏನಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಈ ಆರ್ಟಿಕಲ್ 371 ಅಂದ್ರೆ ಏನು, ಇದರ ಪ್ರಯೋಜನವನ್ನು ಯಾರು ಪಡ್ಕೋಬಹುದು? ಆರ್ಟಿಕಲ್ 371J ಇದು ಏನಂದ್ರೆ ಹೈದರಾಬಾದ್ ಕರ್ನಾಟಕ, ಈಗ ಕಲ್ಯಾಣ ಕರ್ನಾಟಕ ಅಂತಾರೆ, ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಅವರಿಗೆ ಅವಕಾಶ ಹೆಚ್ಚು ಕಲ್ಪಿಸುವ ದೃಷ್ಟಿಯಿಂದ ಒಂದು ಸ್ವಲ್ಪ ಮಟ್ಟಿಗೆ ಪರ್ಸೆಂಟೇಜ್ ಅವರಿಗೆ ರಿಸರ್ವ್ ಮಾಡಿದ್ರು ಸೀಟ್ಸ್ನ. ಎಲ್ಲ ಕಾಲೇಜುಗಳಲ್ಲೂ ನೀವು ಆ ಮಕ್ಕಳಿಗೆ ಒಂದು ಅವಕಾಶ ಕೊಡಿ ಅಂತ. ಈ 371J ಪ್ರಕಾರ ಆ ಭಾಗದ ಮಕ್ಕಳು, ಹೈದರಾಬಾದ್ ಕರ್ನಾಟಕದ, ಯಾಕಂದರೆ ಹೆಚ್ಚು ಹಿಂದುಳಿದ ಪ್ರದೇಶ ಕರ್ನಾಟಕದಲ್ಲಿ ಆ ಭಾಗದಲ್ಲಿವೆ, ಅವರೆಲ್ಲರಿಗೂ ಅವಕಾಶ ವಂಚಿತರಾಗಬಾರ್ದು. ಅಲ್ಲಿ ಈ ಒಂದು ಶಿಕ್ಷಣ ಕೊಡುವ ಸಂಸ್ಥೆಗಳು ಕಡಿಮೆ ಇರೋದ್ರಿಂದ ಆ ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಈ ಹಳೆ ಮೈಸೂರು ಪ್ರದೇಶದಲ್ಲಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಇರೋದ್ರಿಂದ ನೀವೆಲ್ಲರೂ ಈ 371 ಪ್ರಕಾರ ಆ ಮಕ್ಕಳಿಗೆ ಒಂದು ಸ್ವಲ್ಪ ಮಟ್ಟಿಗೆ ಸೀಟ್ಗಳು ಕೊಡಿ ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶದ ಪ್ರಕಾರ ಕೌನ್ಸಿಲಿಂಗ್ನಲ್ಲಿ ಆ ಮಕ್ಕಳು ಈ ಎಲ್ಲ ಕಾಲೇಜುಗಳಲ್ಲಿ 371J ಪ್ರಕಾರ ನಾವು ಈ ಭಾಗಕ್ಕೆ ಸೇರಿದವರು, ಹಿಂದುಳಿದ ಪ್ರದೇಶ, ಆ ಒಂದು ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಿದ್ರೆ ಅವರಿಗೆ ಇಲ್ಲಿ ಸೀಟ್ ಸಿಗುತ್ತೆ. ಯಾವ ಸರ್ಟಿಫಿಕೇಟ್ ಅದು? ಅವರು ಓದಿರೋ ಪತ್ರಿಕೆಯಲ್ಲೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಎಲ್ಲಿ ಓದಿದ್ದಾರೆ, ಗ್ರ್ಯಾಜುಯೇಷನ್ ಎಲ್ಲಾಗಿದೆ. ಈಗ ಗುಲ್ಬರ್ಗಲ್ಲಾಗಿದೆ, ಬೀದರಲ್ಲಾಗಿದೆ, ರಾಯಚೂರಲ್ಲಾಗಿದೆ. ಆ ಮಕ್ಕಳಿಗೆ ಬೆಂಗಳೂರಿನಲ್ಲಿ ಎಲ್ಲಾದರೂ ಸೀಟ್ ಬೇಕಾದರೆ ಈ ಒಂದು ಕೋಟಾನ ಉಪಯೋಗಿಸ್ಕೊಳ್ಬೋದು. ಓಕೆ, ಸೊ ಹಾಗಾದರೆ ನಾನ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಯಾವ ರೀತಿ ಇದರ ಪ್ರಯೋಜನ ಪಡ್ಕೋಬಹುದು ಅಂತ ನೀವು ತಿಳಿಸ್ಕೊಟ್ಬಿಟ್ರಿ. ಸೊ ಈ ರೀತಿಯಾಗಿ ಅವರು ಕೂಡ ಈ ಒಂದು ಆರ್ಟಿಕಲ್ 371 ಅದನ್ನ ಬೇರೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಅವಕಾಶ ಇದು. ಓಕೆ ಸರ್, ಇನ್ನು MA, MTech, ಆರ್ಕಿಟೆಕ್ಟಿಕ್ ಇದಕ್ಕೆಲ್ಲ ಬಂದಾಗ ಅಭ್ಯರ್ಥಿಗಳಿಗೆ ಡಿಫೆನ್ಸ್ ಅದರ ಮೀಸಲಾತಿ ಏನಾದರೂ ಇದಕ್ಕೆ ಡಿಫೆನ್ಸ್ವರೆಗೂ ಮೀಸಲಾತಿ ಇದೆ. ಇದೆಲ್ಲ ಕೋರ್ಸ್ಗಳಿಗೂ ಸಿಗುತ್ತೆ. ಎಲ್ಲ ಕೋರ್ಸ್ನಲ್ಲೂ ಡಿಫೆನ್ಸ್ನವ್ರಿಗೆ 2% ಸೀಟ್ ಇದೆ. ಎಲ್ಲ ಕಾಲೇಜುಗಳಲ್ಲೂ 1-2 ಸೀಟ್ಗಳು ಸಿಕ್ಕೇ ಸಿಗುತ್ತೆ. ಇನ್ನು ವಿಶೇಷ ಚೇತನ ಅಂತ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ವಿಶೇಷ ಚೇತನದ ಮಕ್ಕಳಿಗೂ ಸಹ ರಿಸರ್ವೇಷನ್ ಇದೆ. 1 ಸೀಟ್ ಎಲ್ಲ ಕಡೆಯೂ ಸಿಗುತ್ತೆ. ಯಾವ ಕಾಲೇಜು ಅದನ್ನು ರೆಫ್ಯೂಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. PGCET ರ್ಯಾಂಕ್ನಲ್ಲಿ ಆ ಎಲ್ಲ ಮಕ್ಕಳಿಗೂ ಮೊದಲನೇ ಪ್ರಾಶಸ್ತ್ಯದಲ್ಲಿ 1 ಸೀಟನ್ನು ಪ್ರತಿಯೊಂದು ಕಾಲೇಜಿನಲ್ಲೂ ಒದಗಿಸಿ ಕೊಡ್ತಾರೆ. ಕೌನ್ಸಿಲಿಂಗ್ನಲ್ಲಿ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಏನಾಗಿದೆ ಆ ಒಂದು ಸರ್ಟಿಫಿಕೇಟ್ ಇರಬೇಕು. ಆ ಸರ್ಟಿಫಿಕೇಟನ್ನು ಅವರು ಪ್ರೊಡ್ಯೂಸ್ ಮಾಡಿದ್ರೆ ಅವರಿಗೆ ಆ ಕೋಟಾನಲ್ಲಿ ಅವ್ರು ಕೇಳಿದ ಕಾಲೇಜಿನಲ್ಲಿ ಸೀಟಿನ ಅವಕಾಶ ಇದ್ದರೆ ಖಂಡಿತವಾಗಲೂ ಒದಗಿಸಿ ಕೊಡ್ತಾರೆ. ಅಂದರೆ ಹಾಗಾದರೆ ಎಲಿಜಿಬಿಲಿಟಿ ಪ್ಯಾರಾಮೀಟರ್ಸ್ ಅಂತ ಏನಿರುತ್ತೆ? ಎಲಿಜಿಬಲ್ ಪ್ಯಾರಾಮೀಟರ್ ಅವರ ಹ್ಯಾಂಡಿಕ್ಯಾಪ್ ಏನಾಗಿರುತ್ತೆ ಅದಕ್ಕೆ ಸರ್ಟಿಫಿಕೇಟ್ ಇರಬೇಕು.
ಆ ಪ್ರಕಾರವಾಗಿ ಸಿಗುತ್ತೆ. ಓಕೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅಂತ ಬಂದಾಗ ಸೊ ಯಾವ ದಾಖಲೆಗಳು ಇದಕ್ಕೆ ಬೇಕಾಗುತ್ತೆ, ಕಡ್ಡಾಯವಾಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಯಾವುದು? ಈಗ ನಾನು ಸುಮಾರು ಸರಿ ಹೇಳಿದ್ದೀನಿ ಈಗಾಗಲೇ. ಈಗ ಡಾಕ್ಯುಮೆಂಟ್, ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆದರೆ ಆ ಒಂದು ಸರ್ಟಿಫಿಕೇಟ್ ಇರಬೇಕು. ಹೈದರಾಬಾದ್ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದ ಮಕ್ಕಳಾದರೆ ಆ ಭಾಗದಲ್ಲಿ ಓದಿರುವಂಥ ಸರ್ಟಿಫಿಕೇಟ್ಗಳಾಗಬೇಕು. ಆದಾಯದ ಮೇಲೆ ಪಡ್ಕೊಳ್ಳೋದಾದರೆ ಆದಾಯದ ಸರ್ಟಿಫಿಕೇಟ್ ತಂದೆ ತಾಯಿದು ಇರಬೇಕು. ಆಮೇಲೆ ಗ್ರ್ಯಾಜುಯೇಷನ್ 6 ಸೆಮಿಸ್ಟರ್ಗಳ ಮಾರ್ಕ್ಸ್ ಕಾರ್ಡ್ಸ್ ಅದು ಅಷ್ಟು ಬೇಕಾಗುತ್ತೆ. ಓಕೆ ಸರ್. ಇನ್ನು ಇದು ನಾವು ಪರ್ಟಿಕ್ಯುಲರ್ಲಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮತ್ತು ಮೀಸಲಾತಿ ರಿಸರ್ವೇಷನ್ ಪ್ರಕಾರ ತಗೊಳ್ಬೇಕಲ್ಲ ಸೀಟು, ಅಂಥವ್ರುಗಳಿಗೆ ಅಂದ್ರೆ ಕಡ್ಡಾಯವಾಗಿ ಇಂಥ ಒಂದು ದಾಖಲೆಗಳು ಇರಲೇಬೇಕು ಅಂತ ಏನಾದರೂ ಇರುತ್ತಾ? ಹೌದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಕಡ್ಡಾಯವಾಗಿ ಪ್ರೊಡ್ಯೂಸ್ ಮಾಡಲೇಬೇಕು. ಯಾವ ಜಾತಿಗೆ ಸೇರಿರ್ತಾರೆ ಆ ಕೋಟಾನಲ್ಲಿ ಅವ್ರಿಗೆ ಸೀಟ್ ಬೇಕು ಅಂದರೆ, ನಾನು ಹೇಳಿದ್ನಲ್ಲ ಈಗ SC STಗೆ 18% ಕೋಟಾ ಇದ್ದೇ ಇದೆ. 15 ಅದರಲ್ಲಿ 18ರಲ್ಲಿ 15% SCಗಳಿಗೆ, 3% STಗಳಿಗಿದೆ. ಅಷ್ಟು ಪರ್ಸೆಂಟ್ ಮಾತ್ರ ಸೀಟ್ ಇರುತ್ತೆ. ಅದು ಸೀಟನ್ನು ಪಡಿಬೇಕು ಅಂದರೆ ನೀವು ಅದಕ್ಕೆ ತಕ್ಕ ಜಾತಿ ಸರ್ಟಿಫಿಕೇಟು, ಆದಾಯದ ಸರ್ಟಿಫಿಕೇಟು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ.